ನನಗೆ ತರಮ್ಮ ಒಂದು ತುಂಬ ಕಳವಳ ಏನಪ್ಪ ಅಂತಂದರೆ, ಜಯಂತಿ ಅಮ್ಮನವ್ರ ಜೊತೆ ನಾನು ಸಂದರ್ಶನ ಕೂಡ ಮಾಡಿದ್ದೆ. ಅವ್ರು ತೀರ್ಕೊಂಡಾಗ ನಮ್ಮ ಮಾಧ್ಯಮಗಳಲ್ಲಿ ದೊಡ್ಡ ಮಟ್ಟಕ್ಕೆ ಸುದ್ದಿ ಆಗಲಿಲ್ಲ. ಅದಕ್ಕೆ ಕಾರಣಗಳ ಹಲವು ಇತ್ತು. ನಾನು ಕೂಡ ತುಂಬ ನೊಂದ್ಕೊಂಡಿದ್ದೀನಿ. ಅಂಥ ಅಭಿನಯ ಶಾರದೆ ಅವರು ತೀರ್ಕೊಂಡಿದ್ದಾರೆ, ಸುದ್ದಿ ಆಗಲಿಲ್ವಲ್ಲ ಅಂತ. ಒಂದು ಕೆಳಗಡೆ ಸಣ್ಣ ಸ್ಕ್ರಾಲಿಂಗ್ ಹೋಯ್ತೆ ಹೊರತು ಅವರ ಅಂತ್ಯಕ್ರಿಯೆಗಳ ಬಗ್ಗೆ ಆಗಲಿ, ಅಂತಿಮ ವಿಧಿವಿಧಾನಗಳ ಬಗ್ಗೆ ಆಗಲಿ ಎಲ್ಲವೂ ಸುದ್ದಿ ಆಗಲಿಲ್ಲ. ಅದಕ್ಕೆ ರೀಸನ್ ಏನಪ್ಪ ಅಂತಂದರೆ, ಸಚಿವ ಸಂಪುಟ ವಿಸ್ತರಣೆ ಆಗಿತ್ತು. ರಾಜ್ಯಪಾಲರ ನಿವಾಸದಲ್ಲಿ ಎಲ್ಲ ಸಚಿವರುಗಳು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾಯಿದ್ರು. ಮೇಜರ್ ಇವೆಂಟ್ ಅವತ್ತು. ಹಾಗಾಗಿ ನನಗೆ ಇವತ್ತಿಗೂ ಕೂಡ ನಾವು ಯಾವುದೇ ಕಲಾವಿದರು ತೀರ್ಕೊಂಡಾಗ ನಮ್ಮ ಮನೆಯಲ್ಲಿ ಯಾರೋ ಒಬ್ಬರು ಸಾವಾಗಿದೆಯೇನೋ ಅನ್ನೋ ರೀತಿಯಲ್ಲಿ ನಾವೆಲ್ಲ ಅಲ್ಲಿ ಇನ್ವಾಲ್ವ್ ಆಗ್ತೀವಿ, ಇನ್ಕ್ಲೂಡಿಂಗ್ ನಾನು ಸೇರಿದಂತೆ ಎಲ್ಲ ಮಾಧ್ಯಮದವರು. ಅದನ್ನು ನಮ್ಮ ಮನೆ ಕಾರ್ಯ ಅಂತ ಅವ್ರು ಅಂತಿಮ ಅಂತ್ಯಕ್ರಿಯೆ ಆಗೋವರೆಗೂ ಜೊತೆಗಿದ್ದು ಮುಗಿಸ್ಕೊಟ್ಟು ಬರ್ತೀವಿ. ಸೊ ಅವ್ರದ್ದು ಆದಾಗ ಅದು ಮಾಡೋಕ್ಕಾಗಲಿಲ್ವಲ್ಲ ಅನ್ನೋ ಕೊರಗು ನನ್ನಲ್ಲಿದೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಐ ಥಿಂಕ್ ನನಗೆ ಆವತ್ತು ಸರಿಗಮ ವಿಜಯ್ ಅಣ್ಣ ಮತ್ತು ಗಿರಿಜಮ್ಮ ನನಗೆ ಫೋನ್ ಮಾಡಿ ಈ ಥರ ಅಮ್ಮ ಹೋಗ್ಬಿಟ್ಟಿದ್ದಾರೆ ಅಂತಾರೆ. ನನಗೆ ಅವ್ರ ಹೊಸ ಮನೆಯ ಅಡ್ರೆಸ್ ಗೊತ್ತಿರಲ್ಲ, ಹೆಂಗೋ ಅಡ್ರೆಸ್ನ ತಿಳ್ಕೊಂಡು ಹೋಗ್ತೀನಿ. ನೀನು ಹೇಳಿ ಸತ್ಯ, ಬೆರಳೆಣಿಕೆ ಎಷ್ಟು ಕಲಾವಿದರು ಇರ್ತಾರೆ ಅವ್ರ ಮನೇಲಿ. ನಾನು ಅಮ್ಮ ಮಾಡಿ ಮೇಲೆ ಅವ್ರ ಮನೇಲಿ ಹೋಗಿ ನೋಡ್ತೀನಿ. ಅವ್ರು ಹಾಗೆ ಕಣ್ಮುಚ್ಚಿ ಮಲಗಿರೋ ಥರ ಇರ್ತಾರೆ. ಪಾಪ ಗಿರಿಜಮ್ಮನಿಗೆ ಆವತ್ತು ತಪ್ಪಿಸ್ಕೊಳಕ್ಕೆ ಆಗದೆ ಇರೋ ಥರ ಒಂದು ಶೂಟಿಂಗ್ ಇರುತ್ತೆ. ತಾರಾ ನನಗೆ ಹೋಗಲೇಬೇಕಾದ ಪರಿಸ್ಥಿತಿ, ದಯವಿಟ್ಟು ನೀನು ಇರು ಅಂತ ಹೇಳ್ತಾರೆ. ನಾನು ಅಲ್ಲಿ ಇರ್ತೀನಿ. ಅಲ್ಲಿ ಪಂಡು ಜೊತೆ ಸೇರಿಕೊಂಡು ಹಲವಾರಿಗೆ, ಅಫ್ಕೋರ್ಸ್ ನಿಮ್ಗೆ ನೆನಪಿದ್ರೆ ನಾವೆಲ್ಲ ನಿಮ್ಗೆಲ್ರಿಗೂ ಫೋನ್ ಮಾಡಿರ್ತೀವಿ. ನಿಮ್ಗೆಲ್ರೂ ನಾನು ಫೋನ್ ಮಾಡಿ ಕರಿತೀನಿ. ಕರೆದಾದ್ಮೇಲೆ ಸರ್ಕಾರ ಹತ್ರ, ಮುಖ್ಯಮಂತ್ರಿಗಳ ಹತ್ರ ಓಡೋಗ್ತೀನಿ. ಹೋಗಿ ಮತ್ತು ಅಲ್ಲಿ ಕಪ್ಪಣ್ಣ ಅವರು, ಅಫ್ಕೋರ್ಸ್ ಕಪ್ಪಣ್ಣ ಅವರು ಕೂಡ ಭಾಳ ಹತ್ರ ಅವ್ರ ಜಯಂತಿ ಅಮ್ಮನಿಗೆ. ಅವರ ಸಹಾಯದಿಂದ ನಾವು ಆ ಮನೆಯಲ್ಲಿ ಜನ ಬರೋಕ್ಕೆ ಸ್ಟಾರ್ಟ್ ಆಗ್ತಾರೆ. ಅಲ್ಲಿಂದ ನಾವು ಕಲಾಕ್ಷೇತ್ರಕ್ಕೆ ಕರ್ಕೊಂಡು ಹೋಗ್ತೀವಿ. ಅಮ್ಮನ ಅಲ್ಲಿ ಕರ್ಕೊಂಡೋಗಿ ಅವರನ್ನು ಅಲ್ಲಿ ಮಲಗಿಸ್ತೀವಿ ಮತ್ತು ಎಲ್ರಿಗೂ ಹೇಳೋವಂಥ ಕೆಲಸ ಮಾಡ್ತೀವಿ. ಆವಾಗ ಪೆಂಡಲ್ ಹಾಕೋದು, ಆವಾಗ ಬ್ಯಾರಿಕೇಡ್ ತರಿಸೋದು, ಆವಾಗ ಎಲ್ರಿಗೂ ತಿಳಿಸೋದು. ಆದರೆ ಪಾಪ ತುಂಬ ಜನ ಹಿರಿಯರು ಆವಾಗೆಲ್ಲ ಬಂದರು, ನೋಡಿದ್ರು, ದರ್ಶನ ಮಾಡಿದ್ರು. ಅವರಿಗೆ ನನಗೆ ಒಂದು ತುಂಬ ಹಠ ಇರುತ್ತೆ. ಅವರಿಗೆ ಪೊಲೀಸ್ ಇದರಲ್ಲಿ ಮರ್ಯಾದೆಯಿಂದ ಕಳಿಸ್ಕೊಡ್ಬೇಕು ಅವರ ಬಾಡಿನ ಅಂತ, ಮರ್ಯಾದೆಗಳಿಂದ ಕಳಿಸ್ಕೊಡ್ಬೇಕು ಅಂತ. ಆವಾಗ ಜಯಮಾಲಾ ಅಮ್ಮ ಅವ್ರಿಗೆಲ್ಲರಿಗೂ ನಾವು ಕೇಳ್ಕೊಳ್ತೀವಿ, ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅವ್ರನ್ನ ಕಳಿಸ್ಕೊಡ್ಬೇಕು ಅಂತ ಇರುತ್ತೆ. ಹೌದು, ಇರುತ್ತೆ. ಆಗ ಪಂಡು ಅವಾಗ ಐ ಥಿಂಕ್ ಎಕ್ಸ್ ಮಿನಿಸ್ಟರ್ ಆಗಿರ್ತಾರೆ ಅನಿಸುತ್ತೆ ಜಯಮಾಲಮ್ಮ ಅವರು. ಅವರನ್ನು ಮುಂದೆ ನಿಲ್ಲಿಸ್ತೀನಿ, ನಾನೇ ಕರ್ಕೊಂಡೋಗಿ ನಿಲ್ಲಿಸಿ ಪೊಲೀಸವ್ರ ಹತ್ರ, ಬ್ಯಾಂಡ್ ಹತ್ರ, ಎಲ್ಲರ ಹತ್ರನೂ ಮಾತಾಡಿ ಅವರು ಬಂದು ಅವತ್ತು ಅವರು ಆ ಮರ್ಯಾದೆಯನ್ನು ಕೊಡ್ತಾರೆ. ಸೊ ಲಕ್ಷ್ಮಿ, ನಿನಗಾದಷ್ಟೇ ನೋವು ನನಗೆ ಆವತ್ತಾಯಿತು. ಅಂದರೆ ಅವ್ರದ್ದು ಏನೋ ಹೆಚ್ಚದಾಗಲಿಲ್ವಲ್ಲ, ಏನೋ ಮಾಡಬೇಕಾಗಿತ್ತಲ್ಲ. ಅವ್ನು ಪಂಡು ಜೊತೆ ಸೇರ್ಕೊಂಡು ತುಂಬ ಒದ್ದಾಟ ಮಾಡಿ, ಆವಾಗ ಸೃಜಾ ಎಲ್ಲರೂ, ಆವಾಗಲೂ ಶ್ರುತಿ, ಮಾಳವಿಕಾ ಅವರೆಲ್ಲರೂ ಎಲ್ಲ ಬೇರೆ ಕಲಾವಿದರು ಬಂದಿದ್ದರು. ಎಲ್ಲರೂ ಅಂತಿಮ ದರ್ಶನವನ್ನು ಮಾಡಿದ್ರು. ಬಟ್ ನನಗೆ ಒಂದು ಸಮಾಧಾನ ಅಂದರೆ ಆ ಪೊಲೀಸ್ ಬ್ಯಾಂಡ್ ಸಮೇತ, ಪೊಲೀಸ್ ಗೌರವ ಸಮೇತ ನಾನು ಕಳಿಸ್ಕೊಡೋಕ್ಕಾಯಿತು. ನಾನಿದ್ದು ಅದು ಕೊನೆ ತನಕ ಇದ್ದಂಗಿದ್ದೆ ಅನ್ನೋ ಥರದಲ್ಲಿ ನನಗೊಂದು ತುಂಬ ಸಮಾಧಾನ ಕೊಟ್ಟಿದ್ದು. ಅದೇ ಸರ್ಕಾರಕ್ಕೆ ಕೂಡ ಇದ್ರ ಒಂದು ನಿಟ್ಟಿನಲ್ಲಿ ಅಭಿನಂದಿಸ್ತೇನೆ. ಜಯಂತಿ ಅಮ್ಮನವರ ಹೆಸರಿನಲ್ಲಿ ಕರ್ನಾಟಕ ಚಲನಚಿತ್ರ ಪ್ರಶಸ್ತಿಯನ್ನು ತಾವು ಘೋಷಣೆ ಮಾಡಿದ್ದೀರಿ. ತುಂಬ 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 ಥ್ಯಾಂಕ್ಸ್. ಅವರ ಕುಟುಂಬದ ಪರವಾಗಿಯೂ ಮತ್ತು ಅವರ ಅಭಿಮಾನಿಯಾಗಿಯೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ಸೂಪರ್. ವಿಷ್ಣುವರ್ಧನ್ ಅವ್ರ ಬಗ್ಗೆ ಮತ್ತೆ ಮಾತಾಡೋದು ಶುರು ಮಾಡಿದ್ರೆ, ಮೈಸೂರಲ್ಲಿ ಅವ್ರು ತೀರ್ಕೊಳ್ತಾರೆ ವಿಕ್ರಮ್ ಹಾಸ್ಪಿಟಲ್. ಅಲ್ಲಿಂದ ಬೆಂಗಳೂರಿಗೆ ಅವರ ಪಾರ್ಥಿವ ಶರೀರವನ್ನು ತರ್ತಾರೆ. ನಾವು ಅವಾಗ ಡಿಗ್ರಿಯಲ್ಲಿದ್ದೆ, ಇದೇ ಶೇಷಾದ್ರಿಪುರಂ ಕಾಲೇಜಲ್ಲಿ ಓದ್ತಾ ಇದ್ದೆ. ಇನ್ನೂ ಇಂಡಸ್ಟ್ರಿಗೆ ಬಂದಿರಲಿಲ್ಲ. ಆದರೂ ನಮಗೊಂದು ಎಮೋಷ್ನಲ್ ಬಾಂಡಿಂಗು. ಸೊ ನಿಮಗೆ ಆವತ್ತು ವಿಷ್ಣುವರ್ಧನ್ ಅವರು ಇನ್ನಿಲ್ಲ ಅಂತ ಗೊತ್ತಾಗಿದ್ದ ತಕ್ಷಣ ಯಾವ ಥರ ರಿಯಾಕ್ಟ್ ಮಾಡಿದ್ರಿ ಎಕ್ಸಾಕ್ಟಾಗಿ ಅಂತ? ಇಲ್ಲ, ನನಗೇನಾಯಿತು ಅಂದರೆ ನನಗೆ ಚೆನ್ನಾಗಿ ಜ್ಞಾಪಕ ಇದೆ. ಡಿಸೆಂಬರ್ 24 ನನ್ನನ್ನು ಸಾಕಿದ ತಾಯಿ, ಅಂದರೆ ನನ್ನನ್ನು ದತ್ತು ತಗೊಂಡು ಸಾಕಿದ್ದು ನಮ್ಮ ದೊಡ್ಡಮ್ಮನವರು. ಯಾಕಂದರೆ ನಮ್ಮ ತಂದೆಯವರಿಗೆ ಟ್ರಾನ್ಸ್ಫರ್ ಆಗ್ತಾಯಿತ್ತು. ಟ್ರಾನ್ಸ್ಫರ್ ಆಗ್ತಿದ್ದಾಗ ನಮ್ಮ ಅಣ್ಣ, ನನ್ನ ತಂಗಿ ನಾವೆಲ್ಲರೂ ಒಂಥರ ಚಿಕ್ಕ ವಯಸ್ಸಿನ ಮಕ್ಕಳು. ಸೊ ನಮ್ಮ ದೊಡ್ಡಮ್ಮ ಏನು ಮಾಡಿದ್ರು, ನಮ್ಮ ತಾಯಿಯವರಿಗೆ ನಾನು 3 ಜನ ಸಾಕೋದು ಬೇರೆ ಬೇರೆ ಊರುಗಳಿಗೆ ಇದಾಗತ್ತೆ ಅಂತೇಳಿ ನಮ್ಮ ದೊಡ್ಡಮ್ಮ ನನ್ನ ದತ್ತು ತಗೊಂಡು, ಅವರು ಮಕ್ಕಳಿರಲಿಲ್ಲ, ಅವರು ನನ್ನನ್ನು ಬೆಂಗಳೂರಿನಲ್ಲೇ ಇಟ್ಕೊಂಡು ಸಾಕೋಕ್ಕೆ ಇದ್ದರು. ಅವರು ನಾನು ತುಂಬ ಅಟ್ಯಾಚ್ಮೆಂಟ್ ನಮ್ಮ ದೊಡ್ಡಮ್ಮನಿಗೂ ನನಗೂ. ಡಿಸೆಂಬರ್ 24 ಅದೇ ವರ್ಷ 2009 ನಮ್ಮ ದೊಡ್ಡಮ್ಮ ಕಾಲ್ವಾಗ್ತಾರೆ ಅವತ್ತು. ಸೊ ವಿಷ್ಣು ಸರ್ ಯಾರು ಹೇಳಿದ್ರು ಅಂತ ಗೊತ್ತಿಲ್ಲ, ಅವರು ಆಗಲೇ ಆಲ್ರೆಡಿ ಅಲ್ಲೇ ಇದ್ದರು ಮೈಸೂರಲ್ಲಿ. ಅವ್ರಿಗೆ ಬಹುಶಃ ಸುಂದರ ನಮ್ಮನೆ ಹತ್ರ ಇದ್ದರು, ಸುಂದರರಾಜ್ ಅವ್ರು ಬಂದಿದ್ರು, ಮೋಸ್ಟ್ ಅವ್ರು ಹೇಳಿದ್ರು, ಯಾರು ಹೇಳಿದ್ರು ಅಂತ ನಂಗೆ ಗೊತ್ತಿಲ್ಲ. ಅವರು ನನಗೆ ಫೋನ್ ಮಾಡ್ತಾರೆ.
ಫೋನ್ ಮಾಡಿ ನನಗೆ ತುಂಬ ಅವ್ರು ಮಾಡಿದ್ರಲ್ಲ ಅಂತ ಇನ್ನೂ ಅಳು ಜಾಸ್ತಿ ಆಗುತ್ತೆ. ಯಾರಾದರೂ ದುಃಖದಲ್ಲಿದ್ದಾಗ ಯಾರಾದರೂ ಸಮಾಧಾನ ಮಾಡಿಬಿಟ್ರೆ ಅದು ಗೊತ್ತಾಗ್ದಂಗೆ ನಾವು ಇನ್ನೂ ಅಳಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಹಿಂಗಾಗೋಯ್ತಲ್ಲ ಅಂದ್ಬಿಟ್ರೆ ಇನ್ನೂ ಜಾಸ್ತಿ ಆಗುತ್ತೆ. ಹೌದು. ಸೊ ಅದು ನಾನು ಅಳ್ತಾನೇ ಇದ್ದೀನಿ. ಅವರು ಅಳಬಾರ್ದು, ದೊಡ್ಡಮ್ಮ ಅವರಿಗೆ ಈಗಾಗಲೇ 82-83 ವರ್ಷ ಆಗಿದೆ, ನೀವು ಹತ್ತಿರ ಆ ತಾಯಿಗೆ ಮುಕ್ತಿ ಸಿಗಲ್ಲ, ಇದು ಸಿಗಲ್ಲ, ನೀವು ಹತ್ಕೊಂಡು ಕಳಿಸ್ಬಾರ್ದು, ನೀವು ಅವರನ್ನು ಸಂತೋಷವಾಗಿ ಕಳಿಸ್ಬಾರ್ದು. 1 ಗಂಟೆಗಳ ಕಾಲ ಮಾತಾಡಿದ್ರು ಲಕ್ಷ್ಮಿ. ಸೊ ನೆಕ್ಸ್ಟ್ ಡೇನೇ ಬೆಳಗ್ಗೆ ನಾವು ಅಂತ್ಯಕ್ರಿಯೆ ಅದನ್ನೆಲ್ಲ ಮಾಡಿದ್ದು. ಇವರು ಅಷ್ಟು 1 ಅವರ್ ಮಾತಾಡಿ ನನ್ನ ಹತ್ರ ಇಡ್ತಾರೆ ಫೋನ್ ಇಟ್ಮೇಲೆ, ಅದಾದಮೇಲೆ ನಮ್ಮ ದೊಡ್ಡಮ್ಮನ ಕಾರ್ಯ ಎಲ್ಲ ಮುಗಿಸ್ಕೊಂಡು, ಯಾಕಂದರೆ ನಾನು ಶೂಟಿಂಗ್ ನಡೀತಾ ಇರುತ್ತೆ ಮೊದಲ ಸಲ ಸಿನಿಮಾದು. ಸೊ ಆ ಸಿನಿಮಾ ವೇಣುನೇ ಕ್ಯಾಮ್ರಾಮನ್ನು. ಸೊ ಹಂಗಾಗಿ ನಾವೇನು ಮಾಡ್ತೀವಿ ಅಂದರೆ ನೆಕ್ಸ್ಟ್ ಡೇ ನಮ್ಮ ತಂದೆ ತಾಯಿ ಎಲ್ಲ ಮನೇಲಿ ಇರ್ತಾರೆ, ನನ್ನ ಬ್ರದರ್ ಎಲ್ಲರೂ ಇರ್ತಾರೆ ಮನೆಯಲ್ಲಿ. ನಾವು ನಮ್ಮ ದೊಡ್ಡಮ್ಮನ ಕಾರ್ಯ 3 ದಿನನೂ ಮುಗಿಸ್ಕೊಂಡು ಕ್ಲೈಮ್ಯಾಕ್ಸ್ ಶೂಟಿಂಗ್ ಹೋಗ್ತೀವಿ ಕೇರಳಕ್ಕೆ. ಮೊದಲ ಸಲ ಕೇರಳಕ್ಕೆ ಹೋಗ್ತೀವಿ. ಕೊಚ್ಚಿನಲ್ಲಿ ಇಳಿದು ಅವತ್ತು ರೂಮಲ್ಲಿ ಉಳಿದಾಗ ನನಗೆ ನೈಟ್ ಅಂದರೆ ಬೆಳಗ್ಗೆ ಒಂದು 3-3:30 ಗಂಟೆ ಸಮಯದಲ್ಲಿ ಅನಂತು ಫೋನ್ ಮಾಡ್ತಾರೆ, ಈ ಥರ ವಿಷ್ಣು ಸರ್ ಹೋಗ್ಬಿಟ್ರು, ಅವರ ಬಾಡಿನ ತರ್ತಾ ಇದ್ದೀವಿ ಮೈಸೂರಿಂದ. ನಾನಂತೀನಿ ಅಯ್ಯೋ ನಾವು ಈ ಶೂಟಿಂಗ್ ಬಂದ್ವಿ ಅಂತ. ನಾನಂತೂ ಹಠಕ್ಕೆ ಬೀಳ್ತೀನಿ, ನೀವು ಏನಾದರೂ ಶೂಟಿಂಗ್ ಮಾಡಿ ನಾನು ಹೋಗ್ತೀನಿ ಅಂತ. ಸೊ ವಿಷ್ಣು ಸರ್ ಜೊತೆನೂ ವೇಣುಗೂ ಅಷ್ಟೇ ಅಟ್ಯಾಚ್ಮೆಂಟು. ಸೊ ವಿಷ್ಣು ಸರ್ ಅಂದರೆ ವೇಣು ಪ್ರತಿ ಸತಿ ವಿಷ್ಣು ಸರ್ನ ಮೀಟ್ ಮಾಡುವಾಗ ಒಂದು ಬುಕ್ ತೊಗೊಂಡೋಗಿ ಕೊಡೋರು. ಸೊ ಅವರು ಅಷ್ಟೇ ಖುಷಿಯಿಂದ ಒಂಥರ ತುಂಬ ಇಂಪಾರ್ಟೆಂಟ್ ಬುಕ್ಸ್ಗಳನ್ನೇ ವೇಣು ಕೊಡ್ತಾ ಇದ್ದಿದ್ದು, ಅವ್ರಿಗೆ ಇಷ್ಟ ಆಗೋವಂಥದ್ದು. ಸೊ ಅವ್ರಿಗೆ ನಾನು ಬರ್ತೀನಿ ಅಂತಾರೆ. ಸೊ ಆಮೇಲೆ ಶೂಟಿಂಗ್ನ ನಾವು ಅಲ್ಲಿ ನಿಲ್ಲಿಸ್ತಾರೆ. ಈ ನೆಕ್ಸ್ಟ್ ಡೇ ಬೆಳಗ್ಗೆ ಯಾವುದು ಫ್ಲೈಟ್ ಇದೆ ಅದ್ರಲ್ಲಿ ಫ್ಲೈಟಲ್ಲಿ ಬೆಂಗಳೂರು ಬರ್ತೀವಿ. ಅವರನ್ನು ಅದೇ ನ್ಯಾಷನಲ್ ಕಾಲೇಜ್ ಗ್ರೌಂಡಲ್ಲಿ ಕರ್ಕೊಂಬಂದಿರ್ತಾರೆ. ನಾವಲ್ಲೇ ಅಂತಿಮ ದರ್ಶನ ಮಾಡ್ತೀವಿ. ಅದಾದಮೇಲೆ ಇದೇ ಥರ ಚಾನಲ್ಗೆ ಹೋಗಿ ನಾನು ಲೈವಲ್ಲೂ ಕೂತಿರೋದು ನಂಗೆ ನೆನಪಿದೆ. ಬಟ್ ನನಗೆ ಅವರು ಹೇಳ್ತಿದ್ರಲ್ಲ ಅಳಬಾರ್ದು, ಅದು ಕಳಿಸಿದ್ರೆ ಮುಕ್ತಿ ಸಿಗಲ್ಲ, ಅದೆಲ್ಲವೂ ನೆನಪಿದೆ. ಆದರೂ ನನಗೆ ಚಾನಲ್ ಕೂತಿದ್ದೀನಿ, ಅವ್ರ ಅಂತ್ಯ ಸಂಸ್ಕಾರನ ಬೇರೆ ಲೈವ್ ತೋರಿಸ್ತಾ ಇದ್ದಾರೆ, ಅದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ನಂಗೆ ತಡ್ಕೊಳ್ಳೋಕ್ಕೆ ಆಗ್ತಿಲ್ಲ ಲಕ್ಷ್ಮಿ. ಒಂಥರ ಬರ್ತಾರೆ ಇದು ನಾನು ಇಲ್ಲ ಅವ್ರು ಮುಕ್ತಿ ಅದು ಅವ್ರು ಹೇಳಿದ್ದಾರೆ ಒಂದು ಟ್ರ್ಯಾಕ್ ಓಡ್ತಾನೇ ಇದೆ ತಲೆಯಲ್ಲಿ. ಒಂಥರ ಅದು ಮರೆಯೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಆವಾಗ ಅಂಬರೀಷ್ ಅಣ್ಣ ನಿಂತ್ಕೊಂಡು ಅದನ್ನು ಸುಸೂತ್ರವಾಗಿ, ಯಾಕಂದರೆ ರಾಜ್ಕುಮಾರ್ ಅವ್ರದ್ದು ನಮಗೆ ಅಂತ್ಯಕ್ರಿಯೆ ಮಾಡಿದಾಗ ಏನೇನು ಗಲಾಟೆಗಳಾಯಿತು, ಇದಾಯಿತು, ಆವಾಗ ಆಗಿದ್ದು ಗಲಾಟೆ ಗೊತ್ತಿದೆಯಲ್ವ, ಒಂಥರ ಎಷ್ಟು ಭಯ ಆಗಿತ್ತು ಅಂತಂದರೆ ಯಾರ್ದಾದ್ರೂ ಹಿರಿಯ ಕಲಾವಿದರು ಹೋಗ್ಬಿಟ್ರೆ ಅಯ್ಯೋ ಇಷ್ಟೊಂದೆಲ್ಲ ಗಲಾಟೆ ಆಗುತ್ತಾ ಅಂತ ಅನ್ನಿಸ್ಬಿಟ್ಟಿತ್ತು. ಸೊ ಇದನ್ನು ಅಂಬರೀಷ್ ಅವ್ರು ನಿಂತ್ಕೊಂಡು ಅಭಿಮಾನ್ ಸ್ಟುಡಿಯೋ ಕರ್ಕೊಂಬಂದು ಅವ್ರು ಅಂತ್ಯಕ್ರಿಯೆ ಮಾಡೋ ತನಕ ಅವರೇ ನಿಂತು ಓಡಾಡಿ ಹೆಂಗೆ ಮಾಡ್ರಿ ಯಪ್ಪ. ನಾನು ಅದಕ್ಕೆ ಇವೆಲ್ಲವೂ ನೆನಪಾಗಿ ಅಂಬರೀಷ್ ಅಣ್ಣನಿಗೆ ಕೊಡಿ ಅಂತ ನಾನು ಸರ್ಕಾರನ ಬೇಡ್ಕೊಂಡಿತ್ತು. ಯಾಕಂತಂದರೆ ಬದುಕಿದಾಗಲೇ ಕೊಟ್ಟಿದ್ದಿದ್ರೆ ಅಂಬರೀಷ್ ಅಣ್ಣನೇ ಜೋರಾಗಿ ಸಮಾರಂಭ ಮಾಡಿರೋರು, ಇಡೀ ಚಿತ್ರರಂಗನ ಸೇರಿಸಿ ದೊಡ್ಡ ಸಮಾರಂಭ ಮಾಡಿಬಿಟ್ರು. ಸೊ ಆ ಆತ್ಮಕ್ಕೂ ಶಾಂತಿ ಸಿಗಬೇಕು. ಅದು ಅಫ್ಕೋರ್ಸ್ ಅಂಬರೀಷ್ ಅಣ್ಣ ಖಂಡಿತ ಖುಷಿಯಾಗಿರ್ತಾರೆ ಈ ಅನೌನ್ಸ್ಮೆಂಟ್, ಅವ್ರೇನು ಎಕ್ಸ್ಪೆಕ್ಟ್ ಮಾಡಿರಲ್ಲ. ಬಟ್ ನನಗೇನು ಅಂದರೆ ನನ್ನ ಸ್ವಾರ್ಥ, ಅಯ್ಯೋ ಆ ವೇದಿಕೆಯಲ್ಲೇ ಇವ್ರಿಗೂ ಕೊಡ್ರಪ್ಪ, ಇವ್ರಿಗೂ ಕೊಡಿ, ನಿಮ್ಮದೇ ಸರ್ಕಾರ, ನಿಮ್ಮದೇ ರೂಲ್ಸು, ನಿಮ್ಮದೇ ಅವಾರ್ಡು. ಏನೋ ಮಾಡಿದ್ರೆ ಸರ್ಕಾರ ಮನಸ್ಸು ಮಾಡಿದ್ರೆ ಖಂಡಿತ ಕೊಡ್ಬೋದು, ಮನಸ್ಸು ಮಾಡಬೇಕಷ್ಟೆ. ಎಸ್ ತರಮ್ಮ, ತಪ್ಪುಗಳು ತಿಳಿದಾಗ್ತಾವೋ ತಿಳಿದಿರನ ಆಗ್ತಾವೋ ಒಂದೊಂದ್ಸರಿ ಆಗೋಗುತ್ತೆ. ಆದರೆ ಅದಾದಮೇಲೆ ತಪ್ಪು ಆಗಿದೆ ಅಂತ ಗೊತ್ತಾದ್ಮೇಲೆ ಬಟ್ ಇಮ್ಮಿಡಿಯೇಟ್ ಅದನ್ನು ಸರಿ ಮಾಡ್ಕೊಳ್ಳುವಂಥ ಕಾರ್ಯ ಆದರೆ ಚೆನ್ನಾಗಿರುತ್ತೆ. ಹೌದು. ಆದರೆ ವಿಷ್ಣುವರ್ಧನ್ ಅವರ ಅಂತ್ಯಕ್ರಿಯೆ ನಡೆದಂತಹ ಜಾಗದ ವಿಚಾರದಲ್ಲಿ ಸುಮಾರು 1.5 ದಶಕದ ಕಾಲ ಅದನ್ನು ಎಳೆದಾಡಿದ್ದು ತುಂಬ ನೋವಿನ ಸಂಗತಿ. ರೀಸೆಂಟಾಗಿ ಅವರ ಸ್ಮಾರಕ ಪುಣ್ಯಭೂಮಿ ಕೂಡ ಇಲ್ದಿರ ಕೆಡವಿಬಿಟ್ಟಿದ್ದಂತೂ ನಿಜಕ್ಕೂ ತುಂಬ ನೋವು ಕೊಟ್ಟಂಥ ವಿಚಾರಗಳಲ್ಲೊಂದು. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ಖಂಡಿತ ಅವ್ರಿಗೆಲ್ರಿಗೂ ಅಭಿಮಾನಿಗಳು ಹೆಂಗೆ ನೋವಾಗಿದೆ. ಯಾಕಂದರೆ ಇಟ್ಸ್ ಅನ್ ಎಮೋಷ್ನಲ್ ಬಾಂಡಿಂಗ್. ಆ ಜಾಗದಲ್ಲಿ ಅಂತ್ಯಕ್ರಿಯೆ ಆಗಿದೆ, ಅಲ್ಲೊಂದು ಎಮೋಷ್ನಲ್ ಇರುತ್ತೆ, ಇಂಟ್ರೆಸ್ಟ್ ಇರುತ್ತೆ. ಇವರು ಸರ್ಕಾರ ಹೇಳ್ಬೋದು ಅಥವಾ ಯಾರೇ ಹೇಳ್ಬೋದು, ಹೇಳಿದ್ರೂ ಕೂಡ ಅಲ್ಲೊಂದು ಕಾರ್ಯ ಆಗಿದೆ ರೀ, ಅಲ್ಲೊಂದು ಅವರನ್ನು ನಾವು ಮಲಗಿಸಿದ್ದೀವಿ ರೀ, ಅಲ್ಲೊಂದು ಇದು ಮಾಡಿದ್ದೀವಿ ನಾವು ಆ ಜಾಗದಲ್ಲಿ ನಮ್ಮದು ಅಂತ. ಯಾಕಂತಂದರೆ ಈಗ ನಾವು ಹೇಗೆ ರಾಜ್ಕುಮಾರ್, ಪಾರ್ವತಮ್ಮ, ಪುನೀತ್ ರಾಜ್ಕುಮಾರ್, ಅಂಬರೀಷ್ ಅವರನ್ನ ಸ್ಮಾರಕಗಳನ್ನು ಹೆಂಗೆ ಮಾಡಿದ್ವಿ ಆ ಥರ ಇಲ್ಲಿ ಮಾಡಬೇಕಿತ್ತು. ಟ್ರೂ. ಅದನ್ನು ಸರ್ಕಾರ ಮಾಡ್ತಿತ್ತು, ಇನ್ಯಾರು ಮಾಡ್ತಿದ್ರು, ಏನೋ ಒಂದು ಮಾಡಬೇಕಿತ್ತು. ಬಟ್ ಗೊತ್ತಿಲ್ಲ ನನಗೆ ಯಾರು ಎಲ್ಲಿ ಏನು ತಪ್ಪಾಗಿದೆ ಅಂತ ನನಗೆ ಕತೆ ಅದರ ಆಳವಾಗಿ ನನಗೆ ಗೊತ್ತಿಲ್ಲ ಲಕ್ಷ್ಮಿ.
ಬಟ್ ಒಂದು ಕಡೆ ಹೇಳ್ತಾರೆ ಅವ್ರು ಯಾರೋ ಅವರ ಕುಟುಂಬದವರೇ ಅವರ ಇಷ್ಟದಂತೆ ನಾವು ಸರ್ಕಾರ ಮಾಡಿದ್ದೀವಿ ಅಂತ ಸರ್ಕಾರ ಹೇಳ್ತದೆ. ಬಟ್ ಅವ್ರಿಗೂ ಪಾಪ ಇಮೋಷ್ನಲ್ ಅಟ್ಯಾಚ್ಮೆಂಟ್ ಇರುತ್ತೆ ಅವ್ರಿಗೂ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.